ನಾನು ದೇವ್ರ ಕೆಲಸ ಅಂತ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ದಿನನಿತ್ಯ ನನ್ನ ಜೀವನ ನಡೀತಾ ಇತ್ತು. ಈಗ ಒಂದು ದಿನ ಒಂದು ಟೇಬಲ್ಗೆ ಸಪ್ಲೈ ಕೊಡ್ಬೇಕಾದ್ರೆ ಇಬ್ರು ವ್ಯಕ್ತಿಗಳು ಬಂದು ಪೇಪರ್ ಪೆನ್ ಹಿಡ್ಕೊಂಡು ಒಂದು ಪ್ರಾಡಕ್ಟಿನ ಬಗ್ಗೆ ಮಾತಾಡ್ತಾ ಇದ್ರು, ಹೆಲ್ತ್ ಬಗ್ಗೆ ಮಾತಾಡ್ತಾ ಇದ್ರು. ನಾನು ಅದನ್ನ ಕಿವಿ ಕೊಟ್ಟು ಕೇಳಿಸ್ಕೊಂಡೆ. ಓ, ನಮ್ಮ ತಾಯಿಗೂ ಅನಾರೋಗ್ಯ ಇದೆ, ನಾನು ತಂದೆನಂದ್ರು ಕಳ್ಕೊಂಡ್ಬಿಟ್ಟಿದ್ದೀನಿ, ನನ್ನ ತಾಯಿನ ನಾನು ಕಳ್ಕೊಂಡ್ಬಾರ್ದು ಅನ್ನೋದು. ಅವಾಗ ನನಗೆ ಅನ್ನಿಸ್ತು, ಹೌದು, ನಾನು ಏನಾದರೂ ಸಾಧನೆ ಮಾಡಬೇಕು, ಏನಾದರೂ ಪಡಿಬೇಕು ಅಂತ ಆ ವ್ಯಕ್ತಿನ ಬೆನ್ನತ್ತಿದೆ. ಆ ವ್ಯಕ್ತಿಯಲ್ಲಿ ಏನೇನೆಲ್ಲ ಪ್ರಾಡಕ್ಟ್ಸ್ಗಳು ಸಿಗುತ್ತೆ, ಏನೇನೆಲ್ಲ ಇದೆ ಎಲ್ಲವನ್ನು ಕೇಳಿದೆ, ತಿಳ್ಕೊಂಡೆ. ಯಾಕಂದ್ರೆ ನನಗೂ ಜೀವನದಲ್ಲಿ ಬೆಳಿಬೇಕಾಗಿತ್ತು, ನನ್ನ ತಾಯಿನ ಉಳಿಸ್ಕೋಬೇಕಾಗಿತ್ತು. ಕೆಲವು ತಿಂಗಳುಗಳಲ್ಲಿ ಆ ಪ್ರಾಡಕ್ಟ್ಸ್ ಗಳನ್ನ ಬಳಸಿದ ನಂತರ ನನ್ನ ತಾಯಿ ಗುಣಮುಖರಾದ್ರು. ಹಾಗೂ ನನಗೆ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಅನಿಸ್ತಾ ಇತ್ತು. ನಾನು ಪಾರ್ಟ್ ಟೈಮ್ ಮುಖಾಂತರ